ವೇದಿಕೆ ಪ್ರಾರಂಭ ಮಾಡಿ ಇವತ್ತಿಗೆ 27ನೇ ವರ್ಷಕ್ಕೆ ಕಾಲಿಟ್ಟಿದೆ. 27ನೇ ವರ್ಷದಲ್ಲಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಾಡು ಮಾಡಿದ್ದೀವಿ. ಇದು ಪ್ರಾರಂಭ ಆಗಿದ್ದು 1999. 27ನೇ ವರ್ಷದ ಸಾಮೂಹಿಕ ವಿವಾಹ 26 ದಿನಾಂಕ 26/2/2026 ಗುರುವಾರ ಬೆಳಿಗ್ಗೆ 11:23ರಿಂದ 12:10 ಸಲ್ಲುವ ಮೇಷ ಲಗ್ನದಲ್ಲಿ ತಾಯಿ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವೇದಿಕೆಯನ್ನು ನಾವೆಲ್ಲ ವೇದಿಕೆಯ ವ್ಯವಸ್ಥಾಪಕರು ಆಯೋಜಿಸಿದ್ದೀವಿ. ಗುರುಹಿರಿಯರ ಆಸೆಯಂತೆ ಈ ದಿನಾಂಕದ ಒಂದು ನಿಗದಿಪಡಿಸಿ ತಪ್ಪದೇ ಇವತ್ತು ಬೆಂಗಳೂರು ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ರಾಜ್ಯದ ಯಾವುದೇ ಮೂಲೆ ಇರ್ಬೋದು, ಹೊರ ರಾಜ್ಯದಲ್ಲೂ ಇರ್ಬೋದು. ಯಾಕೆಂದರೆ ಹುಡುಗ ಬೆಂಗಳೂರಲ್ಲಿರುತ್ತೆ, ಹುಡುಗಿ ತಮಿಳುನಾಡಲ್ಲಿರುತ್ತೆ, ಆಂಧ್ರದಲ್ಲಿರುತ್ತೆ, ಕೇರಳದಲ್ಲಿರುತ್ತೆ. ಈ ಥರ ಒಂದು ಒಂದೇ ಕಡೆ ಇರುತ್ತೆ ಹುಡುಗ ಹುಡುಗಿ. ಆ ಒಂದು ಜೋಡಿಗಳಿಗೆ ತಂದೆ ತಾಯಿ ಪೋಷಕರು ನೋಡಿ ಅವರ ಒಪ್ಪಂದದ ಮೇರೆಗೆ ಈ ಒಂದು ನೋಂದಾಯಿಸ್ಕೊಳ್ಳೋಕ್ಕೆ ಕಡೆ ದಿನಾಂಕ ನಾವು ಕೊಟ್ಟಿರ್ತಕ್ಕಂಥದ್ದು ವೇದಿಕೆಯಿಂದ 15/2/26 ಒಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಕಣ ವಿನಂತಿಯನ್ನು ವೇದಿಕೆ ಪರವಾಗಿ ಮಾಡ್ತಾ ಇದ್ದೀವಿ. ಹುಡುಗಿಗೆ 18 ವರ್ಷ ತುಂಬಬೇಕು, ಹುಡುಗರಿಗೆ 21 ವರ್ಷ ವಯೋಮಿತಿ ಸರ್ಟಿಫಿಕೇಟ್ ಒಂದಿಗೆ ಪೋಷಕರೊಂದಿಗೆ ಬಂದು ಕೊಟ್ಟಿರ್ತಕ್ಕಂಥ ವಿಳಾಸ ದೂರವಾಣಿ ಮುಖೇನ ಮಾಡಿಕೊಂಡು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ತಮ್ಮ ಮುಖೇನ ಬೆಂಗಳೂರಿನಲ್ಲಿ ನಿರಂತರವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ, ಹಿರಿಯರ ಸಹಕಾರದಿಂದ, ಸ್ವಾಮೀಜಿಗಳ ಆಶೀರ್ವಾದದಿಂದ ವೇದಿಕೆಯ ಎಲ್ಲ ಸದಸ್ಯರು ಇವತ್ತು ತಮ್ಮದೇ 27ನೇ ವರ್ಷಕ್ಕೆ ಆಸಕ್ತಿಯುಳ್ಳ ವಧುವರರು ತಂದೆ ತಾಯಿಗಳ ಜೊತೆಯಲ್ಲಿ ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಾವೊಂದು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯ ಮುಖೇನ ವಿನಂತಿ ಮಾಡಕ್ಕೆ ಬಂದಿದ್ದೀವಿ. ತಮ್ಮಲ್ಲಿ ವಿನಂತಿ ಇಷ್ಟೇ, ಬಡತನ ಅನ್ನೋದು ಇವತ್ತು ನಿಮಗೂ ನಮಗೆಲ್ಲರಿಗೂ ಗೊತ್ತಿದೆ, ತಾಂಡವಾದ. ಅದರಲ್ಲೂ ಮದುವೆ ಅಂತಂದರೆ ಇನ್ನೂ ಚಿಂತೆಗೆ ಗೀಡಾಗಿದ್ದಾರೆ. ಅಂಥ ಒಂದು ಚಿಂತೆಯಿಂದ ದೂರ ಇರಬೇಕು, ಸರಳವಾಗಿ ಮದುವೆ ಆಗಬೇಕು. ಬಡತನ ರೇಖೆಯಲ್ಲಿ ಇಂಥವ್ರಿಗೆ ತಾಯಿಯ ಕೃಪೆಯಿಂದ, ತಾಯಿಯ ಸನ್ನಿಧಿಯಲ್ಲಿ ನೆರವಾಗಬೇಕು. ಆಡಂಬರ ಮದುವೆಗೆ ಕಡಿವಾಣ ಹಾಕಬೇಕು. ಇದಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲ. ಒಂದೇ ತಾಯಿ ಬನಶಂಕರಮ್ಮನ ಸನ್ನಿಧಾನ, ಒಂದೇ ವೇದಿಕೆ, ಒಂದೇ ಅಡಿಯಲ್ಲಿ, ಒಂದೇ ನಿಮಿಷದಲ್ಲಿ ಹಿಂದೂ ಸಂಪ್ರದಾಯದಂತೆ ಸರಳವಾಗಿ ಸಾಮೂಹಿಕ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಅದೇ ಜೊತೆ ಬಂದು ನೋಂದಾಯಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಅನುಕೂಲದ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೀನಿ. ಏನಾದರೂ ಕೇಳಿದ್ರೆ ನೋಂದಣಿ ಉಚಿತವಾಗೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇದಾಗಿ ಹುಡುಗ ಹುಡುಗಿಗೆ ಬಟ್ಟೆಯನ್ನು ಕೊಡ್ತೀವಿ. ಆ ಬಟ್ಟೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು ಎಷ್ಟು ಜನ ನಾವು ಮದುವೆ ಬರ್ತಾ ಇದ್ದೀವಿ ಅಂತ. ಎರಡನೇದು ದೇವಸ್ಥಾನ ನಾವು ಹೇಳಿದ ಟೈಮ್ಗೆ ವೇದಿಕೆ ಸದಸ್ಯರು ನಾವು ಒಂದು ಟೈಮ್ ಫಿಕ್ಸ್ ಮಾಡಿರ್ತೀವಿ. ಆ ಟೈಮ್ ಒಳಗಡೆ ಬಂದು ಅಲ್ಲಿ ಕಂಕಣದಾರ, ಬಾಚು
ಅಕ್ಷತ, ಪೇಟ, ಹೂನಾರ, ಕಾಲುಂಗುರ ಅಷ್ಟು ರೆಡಿಯಾಗಿ ಒಂದು ವೇದಿಕೆ ಮುಂಭಾಗದಲ್ಲಿ ಬಂದ ಮೇಲೆ ತಾಯಿಯ ಸನ್ನಿಧಾನದಿಂದ ಸರಿಯಾದ ಸಮಯಕ್ಕೆ ಮಾಂಗಲ್ಯವನ್ನು ನಮ್ಮ ಅರ್ಚಕರ ತಂಡದೊಂದಿಗೆ ವಾದ್ಯಗೋಷ್ಠಿಯೊಂದಿಗೆ ಮಂಗಳವಾದ್ಯದ ಜೊತೆಯಲ್ಲಿ ವೇದಿಕೆಗೆ ತಂದು ಎಲ್ಲರ ಆಶೀರ್ವಾದ ಪಡೆದು ಎಲ್ರಿಗೂ ಮಾಂಗಲ್ಯವನ್ನು ಕೊಟ್ಟ ನಂತರ ಅರ್ಚಕರು ನಮ್ಮ ಹಿಂದೂ ಸಂಪ್ರದಾಯದಂತೆ ವೇದಘೋಷದ ಮುಖೇನ ಅವ್ರು ಹೇಳಿದಂಥ ಮಂತ್ರವನ್ನು ಹೇಳಿ ಮಾಂಗಲ್ಯವನ್ನು ಕಟ್ಟಬೇಕು.